ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಧಾನಸೌಧದಲ್ಲಿ ಜಾತಿ ಗಣತಿಯ ಸಮೀಕ್ಷೆಯ ವರದಿಯನ್ನ ಸ್ವೀಕಾರ ಮಾಡೋದಕ್ಕೆ ಹೋಗಿದ್ರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ವಿಧಾನಸೌಧದ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ರು. ನಿರ್ಗಮನದ ಸಂದರ್ಭದಲ್ಲೂ ಕೂಡ ಕಾರ್ ಏರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಕೈ ಬೀಸಿದ್ದು ಒಂದು ಭಾವುಕ ಕ್ಷಣ. ಈ ಮಧ್ಯೆ ವಾಟಾಳ್ ನಾಗರಾಜ್ ಅವರ ಆಗಮನ. ಯಾವಾಗ್ಲೂ ವಾಟಾಳ್ ಅವ್ರ ಟೈಮಿಂಗ್ ಇದೆ ಅಲ್ಲ, ಪಕ್ಕಾ ಟೈಮಿಂಗ್. ಎಲ್ಲಿರ್ತಾರೋ ಏನೋ ಟೈಮ್ ಸರಿಯಾಗಿ ಫಟ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಮತ್ತು ಆ ಹೋರಾಟಗಳು ಹಾಗೆ. ಯಾಕೆ ಅಂತಂದರೆ ಅವು ಹಿರಿಯ ರಾಜಕಾರಣಿ, ಹಿರಿಯ ಹೋರಾಟಗಾರರು, ಬಹಳಷ್ಟು ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಹೋರಾಟ ನಡೆಸಿದಂಥವರು. ಇನ್ನು ತಾವು ನೋಡ್ತಾ ಇರುವಂತಹ ಈ ದೃಶ್ಯಗಳು ಚಲುವರಾಯ ಸ್ವಾಮಿ ಅವರು ಸಿದ್ದರಾಮಯ್ಯನವ್ರ ಜೊತೆಗೆ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು, ಸಿಬ್ಬಂದಿಗಳು ಭಾವುಕರಾದಂತಹ ಕ್ಷಣ ಇದು. ಸಿದ್ದರಾಮಯ್ಯನವರು ಆಗಮನ ಮತ್ತು ನಿರ್ಗಮನ. ವಿಧಾನಸೌಧಕ್ಕೆ ಅವರ ಆಗಮನ ಮತ್ತು ವಿಧಾನಸೌಧದಿಂದ ಅವರು ಹೊರಟಂತಹ ಕ್ಷಣ, ಎರಡೂ ಕ್ಷಣಗಳು ಭಾವುಕವಾಗಿ ಇದ್ವು. ಯಾಕೆ ಅಂತಂದರೆ ವಿಧಾನಸೌಧದ ಸಿಬ್ಬಂದಿಗಳು ಸುಮಾರು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದಂತಹ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಡೇ ಟು ಡೇ ಬೇಸಿಸ್ ಮೇಲೆ ಬರುವಂತಹ ನಾಯಕರುಗಳು. ಆದರೆ ಇವತ್ತು ನಾಳೆಯ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಆ ಒಂದು ಸಂದರ್ಭದಲ್ಲಿ ಭಾವುಕವಾಗಿ ಅವರಿಗೆ ಒಂದು ವಿದಾಯ ಹೇಳಿದಂತಹ ಕ್ಷಣ ಇದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವ್ರದ್ದೊಂದು ಮ್ಯಾನರಿಸಮ್ ಇದೆ, ಒಂಥರ ಲೈಟಾಗಿ ವಿಷಲ್ ಹೊಡ್ಕೊಂಡು ಓಡಾಡೋದು, ಕೊನೆಗೆ ಇನ್ನು ಯಾವುದೇ ರೀತಿಯಾದಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದೆ. ಅವರ ಸಿಮೋಲ್ಡ್ ಮುಖಚರ್ಯಲ್ಲೇ ಎಲ್ಲರಿಗೂ ಕೂಡ ಟಾಟಾ ಮಾಡಿ ಹೋಗಿದ್ದು. ಇದೆಲ್ಲವೂ ಕೂಡ ಏನೇ ಆಗಲಿ ಸಿದ್ದರಾಮಯ್ಯನವರ ರಾಜಕೀಯನೇ ಬೇರೆ. ಅವ್ರನ್ನ ಇಷ್ಟಪಡೋರು ಇದ್ದಾರೆ, ಅವ್ರನ್ನ ಕಷ್ಟದಿಂದ ಸ್ವೀಕರಿಸೋರು ಇದ್ದಾರೆ, ಅವ್ರನ್ನ ಹೀಯಾಳಿಸೋರು ಇದ್ದಾರೆ ಮತ್ತು ಅವರನ್ನು ತೆಗಳುವವರು ಇದ್ದಾರೆ.
ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಸುಮಾರು 40 ವರ್ಷಗಳ ಕಾಲ ಇದ್ದವರು. ಕೆಲವರಿಗೆ ಅವರ ಯೋಜನೆಗಳಾಗಿರ್ಬೋದು ಅಥವಾ ಅವರು ನಡೆಸಿದಂತಹ ಆಡಳಿತದಲ್ಲಿ ಕೆಲವೊಂದು ಇಷ್ಟ ಆಗಿರ್ಬೋದು, ಕೆಲವೊಂದು ಕಷ್ಟ ಆಗಿರ್ಬೋದು. ಬಟ್ ಹೆಣ್ಣುಮಕ್ಕಳಿಗೆ ಗ್ಯಾರಂಟಿಗಳ ಒಂದು ಗ್ಯಾರಂಟಿಗಳ ರಾಮಯ್ಯ ಅನ್ನೋ ವಿಚಾರದಲ್ಲಿ ಭಾಳ ಜನ ನನಗೆ ಹೆಣ್ಮಕ್ಳು ಕೇಳ್ತಿದ್ರು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಗ್ಯಾರಂಟಿಗಳನ್ನೆಲ್ಲ ತೆಗೆದುಬಿಡ್ತಾರಾ, ಬರೋದಿಲ್ವ 2,000 ರೂಪಾಯಿ, ಬರೋದಿಲ್ವಾ ಇದು ವಿದ್ಯುತ್ ಫ್ರೀ, ಹಾಗಾದರೆ ಓಡಾಡೋದು ಶಕ್ತಿ ಯೋಜನೆಯನ್ನು ಸ್ಟಾಪ್ ಆಗಿ ಹೋಗುತ್ತಾ, ಸಿದ್ದರಾಮಯ್ಯನವರು ಇರಲ್ಲ ಅಂದರೆ ಇವೆಲ್ಲವೂ ಮುಂದುವರಿಯೋದಿಲ್ಲ ಅಂತ. ಹೀಗಾಗಿ ಭಾಗ್ಯಗಳ ಸರದಾರ, ಗ್ಯಾರಂಟಿ ರಾಮಯ್ಯ, ಒಂದು ಮೌಲ್ಯಯುತ ರಾಜಕಾರಣಿ ಅನ್ನುವಂತಹ ಬಹಳಷ್ಟು ಸಿದ್ದರಾಮಯ್ಯನವರಿಗೆ ಬಿರುದು ಬಾವಲಿಗಳು ಕೂಡ ಇವೆ. ಭಾಳ ಜನ ಕೇಳ್ಬೋದು ಏನು ಮಾಡಿದ್ದಾರೆ ಅಂತ. ಬಟ್ ಅವರು ಬಂದಂತಹ ಪಿರಿಯಡ್ ಮತ್ತು ಆ ಸ್ಥಿತಿಗತಿಗಳು ಪ್ರತಿಯೊಬ್ಬ ಮುಖ್ಯಮಂತ್ರಿ ಬಂದಾಗಲೂ ಕೂಡ ಸ್ಥಿತಿಗತಿಗಳು ಬೇರೆಯದೇ ರೀತಿಯಲ್ಲಿ ಇರ್ತವೆ.